ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಭಾಗ್ಯ ಪಾತ್ರೆ ತೊಳಿತಾ ಇರ್ತಾಳೆ. ಭಾಗ್ಯ, ಏನಮ್ಮ ಇದು ಹೊತ್ತಾಯಿತು, ಸ್ವಲ್ಪ ಬೇಗ ಕೆಲಸ ಮಾಡಿ ಮುಗಿಸಿ ಮಲ್ಕೊಳ್ಳೋದಲ್ವಾ ಅಂತ ಹೇಳಿದಾಗ, ಅತ್ತೆ ಸ್ವಲ್ಪ ಇದೆ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾಕೆ ಇಷ್ಟೊಂದು ಸಪ್ಪೆ ಆಗಿದೆಯಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ತನ್ವಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅವಳು ಇನ್ನೂ ಚಿಕ್ಕವಳು, ಅಷ್ಟು ಗೊತ್ತಾಗೋದಿಲ್ಲ ಬಿಡು ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಅವಳು ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದ್ರಲ್ಲೂ ಅರ್ಥ ಇದೆ ಅಲ್ವಾ ಅಂತ ಹೇಳಿದಾಗ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀನು ಆರಾಮಾಗಿ ಸ್ವಲ್ಪ ಇವಾಗ ಕೆಲಸ ಮುಗಿಸಿ ಮಲ್ಕೋ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರು ಆ ಕಡೆ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಪೂಜೆ ಫೋನ್ ಮಾಡ್ತಾಳೆ. ಹಲೋ ಅಕ್ಕ ಅಂತ ಹೇಳಿದಾಗ, ಏನಿದು ಆ ಅಮ್ಮಂಗೆ ಇವಾಗ ತಾನೇ ಅರ್ಥ ಬೇಜಾರಾಗಿ ಅಕ್ಕ ಇದ್ದಾಳೆ ಅಂತ ನೆನಪಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ, ನನಗೆ ಇವಾಗಾದ್ಲೂ ನೆನಪಾಗಿ ನಾನು ಫೋನ್ ಮಾಡಿದ್ದೀನಿ, ಆದರೆ ನಿನಗೆ ನಾನು ನೆನಪಾಗೋದೇ ಇಲ್ಲ ಅಲ್ವಾ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ಕಣೆ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಅಕ್ಕ? ನಾನು ಒಂದು ವಿಚಾರದ ಬಗ್ಗೆ ನಿನ್ನ ಹತ್ರ ಕೇಳಬೇಕಾಗಿತ್ತು, ತಪ್ಪಾಗೇನೋ ತಿಳ್ಕೊಬೇಡ. ಏನೂ ಇಲ್ಲ ಹೇಳೆ, ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಹೇಳಿದಾಗ, ಹೌದಕ್ಕ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ಏನು ವಿಚಾರ ಅಂತ ಹೇಳಿದಾಗ, ಅಕ್ಕ ಆ ತೊಟ್ಟಿಲು ಟ್ರಸ್ಟ್ ಇತ್ತಲ್ಲ, ಅದರಲ್ಲಿ ನೀನು ಇದ್ದಾಗ ಏನೋ ಫ್ರಾಡ್ ಆಗಿತ್ತು, ಅದ್ರ ಬಗ್ಗೆ ನಿಂಗೆ ಏನಾದರೂ ಗೊತ್ತಿದೆಯಾ ಅಂತ ಹೇಳಿದಾಗ, ಹೌದು ಕಣೆ ಗೊತ್ತಿತ್ತು. ಹೌದಾ, ಯಾರ ಮೇಲಾದರೂ ಅನುಮಾನ ಇತ್ತಾ? ನನಗೆ ಸ್ಟ್ರಾಂಗ್ ಆಗಿ ಕನ್ನಿಕಾ ಅಂತಲೇ ಅನಿಸಿತ್ತು, ಆದರೆ ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯಾರ ಹತ್ರನೂ ಹೇಳಲಿಲ್ಲ ಅಕ್ಕ ಅಂತ ಹೇಳಿದಾಗ, ಅನುಮಾನ ಇತ್ತು ಅಷ್ಟೇ ಕಣೆ, ಆದರೆ ಅವತ್ತು ನಾವು ಯಾವುದೋ ಒಂದು ಈವೆಂಟ್ ಇದೆ ಅಂತ ಹೇಳಿ ಬೇರೆ ಹಳ್ಳಿಗೆ ಹೋಗಿದ್ವಲ್ಲ, ಅಲ್ಲಿ ಅದ್ರ ಬಗ್ಗೆ ಗೊತ್ತಾದಾಗ ಇನ್ನೂ ಸ್ಟ್ರಾಂಗ್ ಆಗಿ ಅನ್ನಿಸ್ತು, ಆದರೆ ಅವಳೇ ಮಾಡಿದಾಳೆ ಅನ್ನೋದಕ್ಕೆ ನನ್ನ ಹತ್ರ ಯಾವುದೇ ಸಾಕ್ಷಿ ಇರಲಿಲ್ಲ ಅಲ್ವಾ ಪೂಜಾ ಅಂತ ಹೇಳಿದಾಗ, ಅಕ್ಕ ಆದರೂ ನೀನು ಯಾರ ಹತ್ರನಾದರೂ ಹೇಳಬೇಕಾಗಿತ್ತು ಅಂತ ಹೇಳಿದಾಗ, ನೋಡು ಅದ್ರ ಬಗ್ಗೆ ನಿನಗೆ ಗೊತ್ತಾಯಿತು ಅಂತ ಅಂದರೆ ಅದು ಒಳ್ಳೆ ವಿಚಾರನೇ, ಇದ್ರ ಬಗ್ಗೆ ನೀನು ಮನೆಯವ್ರ ಹತ್ರ ಮುಚ್ಚಿಟ್ಟು ತಪ್ಪು ಮಾಡಬೇಡ ಅಂತ ಹೇಳಿದಾಗ, ಇಲ್ಲ ಅಕ್ಕ ಇದ್ರ ಬಗ್ಗೆ ನನಗೆ ಇನ್ನೊಂದು ವಿಚಾರ ಗೊತ್ತಾಯಿತು, ಇದರಲ್ಲಿ ಶ್ರೇಷ್ಠ ಕೂಡ ಆ್ಯಡ್ ಆಗಿದ್ದಾಳೆ, ಅದು ಅಲ್ಲದೆ ನಾನು ಭಾವನ ಹತ್ರ ಹೇಳಿದ್ದೀನಿ ಅಂತ ಹೇಳಿದಾಗ, ಒಳ್ಳೆ ಕೆಲಸನೇ ಮಾಡಿದ್ದೆ ಪೂಜಾ, ಆದರೆ ಅದು ನಿಮ್ಮ ಮನೆಯಲ್ಲಿ ಯಾರಿಗೆ ಏನೇ ಬೇಜಾರಾದರೂ ಕೂಡ ನಿಮಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ, ಯಾಕಂದರೆ ಮನೆಯವರೆಲ್ಲರೂ ಮನಸ್ಸಿನ ನೆಮ್ಮದಿನೂ ಕೂಡ ಹಾಳಾಗೋಗ್ಬಿಡುತ್ತೆ, ಅದರಿಂದ ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಹೇಳ್ತಾಳೆ. ಸರಿ ಅಕ್ಕ ಆಯಿತು ಅಂತ ಹೇಳ್ಬಿಟ್ಟು ಅವಳು ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ನೋಡಿದರೆ ಬೇಜಾರು ಮಾಡ್ಕೊಂಡು ನಿಂತಿದ್ರೆ ಕನಿಕಾ ಬಂದು, ಏನು ತಲೆ ಮೇಲೆ ಕಲ್ಲೇ ಬಿದ್ದೋಗಿದೆ ಅನ್ನೋ ಥರ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ, ಯಾಕೆ ಈ ಕನ್ನಿಕನ ಎದ್ರಾಕೊಂಡು ನೀನು ತುಂಬ ಪಶ್ಚಾತ್ತಾಪ ಪಡ್ತಾ ಇದೆಯಾ ಅನ್ಸುತ್ತೆ ಅಂತ ಹೇಳಿದಾಗ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ, ಇದನ್ನೆಲ್ಲ ನೀನೇ ಮಾಡಿರೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಸ್ವಂತ ಮನೆಯಲ್ಲೇ ಕದಿಯೋ ಬುದ್ಧಿ ಇರೋ ನೀನು ಇದನ್ನೆಲ್ಲ ಮಾಡಿರಲ್ಲ ಅಂದರೆ ನಾನು ನಂಬ್ತೀನ? ಏಯ್ ನನಗೇನೆ ಕದಿಯೋ ಅಂತ ಹಣೆ ಬರ, ಯಾಕಂದರೆ ಕಷ್ಟಪಟ್ಟು ಬೆವರ್ಸುರಿಸಿ ದುಡ್ದಿರೋ ದುಡ್ಡೆಲ್ಲ ನೋಡು, ಅದಕ್ಕೆ ನೀನು ಇದನ್ನೆಲ್ಲ ಕದ್ದಿಟ್ಕೋತಾ ಇದೆಯಾ ಅಂತ ಹೇಳ್ತಾಳೆ. ಏಯ್ ಅಂತ ಹೇಳಿದಾಗ, ನೋಡು ನೀನು ಕಾಮತ್ ಅನ್ನೋಂತಹ ಒಂದು ಹೆಸರನ್ನ ಬಿಟ್ಟು ಈ ಬರೇ ಮಗಳು ಅನ್ನೋದನ್ನ ಬಿಟ್ಟು ನಿನಗೆ ಏನಾದ್ರೂ 4 ಕಾಸು ದುಡಿಬೇಕು ಅಂತ ಮನಸ್ಸಲ್ಲಿತ್ತು ಅಂತಂದರೆ ನೀನು ದುಡಿದು ತೋರಿಸು, ಆಮೇಲೆ ನಿನಗೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳೋಳು ಕೋಪ ಮಾಡ್ಕೊಂಡು ಬೈತಾ ಇದ್ದರೆ, ನೀನು ಎಲ್ಲದನ್ನು ಕೂಡ ನನ್ನ ಹತ್ರ ಇಟ್ಕೋಬೇಡ, ಯಾಕಂದರೆ ಎಲ್ಲದನ್ನು ಸಹಿಸ್ಕೊಂಡು ಹೋಗೋದಕ್ಕೆ ನಾನು ನಿನ್ನ ಜೊತೆ ಹುಟ್ಟಿರೋ ಅಕ್ಕ ತಂಗಿಯರಲ್ಲ, ನಾನು ಈ ಮನೆಗೆ ಸೊಸೆ, ನಿನ್ನಷ್ಟೇ ಅಧಿಕಾರ ನನಗೂ ಇದೆ ಅಂತ ಹೇಳಿದಾಗ, ತುಂಬ ಮೆರಿಬೇಡ ಪೂಜಾ ಅಂತ ಹೇಳ್ತಾಳೆ. ಮೆರೆಯೋದಲ್ಲ, ನಿನಗೆ ನೀನು ಮಾಡಿರೋ ಕೆಲಸಕ್ಕೆಲ್ಲ ಪ್ರತಿಫಲ ಸಿಗುವಂಥ ಟೈಮ್ ಬಂದಿದೆ ಕನಿಕಾ, ಆದಷ್ಟು ಬೇಗ ಅನುಭವಿಸ್ತೀಯ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಕೂತ್ಕೊಂಡ್ರೆ ಗುಂಡಣ್ಣ ಇದು ಡ್ರಾಯಿಂಗ್ ಮಾಡ್ಕೊಂಡು ಕೂತಿರ್ತಾನೆ. ಯಾಕೋ ಗುಂಡಣ್ಣ ಸ್ಕೂಲಿಗೆ ಹೋಗಲ್ವಾ ಅಂತ ಹೇಳಿದಾಗ, ಇಲ್ಲ ಅಜ್ಜಿ ಸ್ಕೂಲಿಗೆ ಹೋಗಲ್ಲ, ಇವತ್ತು ರಜಾ ಇದೆ ಅಂತ ಹೇಳ್ತಾನೆ. ರಜಾನ ಯಾಕೋ ಅಂತ ಹೇಳಿದಾಗ, ಇವತ್ತೇನೋ ಮೀಟಿಂಗ್ ಅಂತೆ ಅದಕ್ಕೆ ರಜಾ ಅಂತ ಹೇಳಿದಾಗ, ಸರಿ ಆಯಿತು ಅವಳೆಲ್ಲಿ ಅಂತ ಹೇಳ್ತಾರೆ. ಮಲಗಿದ್ದಾಳೆ ಅಕ್ಕ, ಬೇಜಾರಾಗಿದ್ದಾಳೆ ಅನ್ಸುತ್ತೆ ಅಂತ ಹೇಳಿದಾಗ, ಭಾಗ್ಯ ಅದೇನು ನೋಡು ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಮಲ್ಕೊಂಡ್ರೆ ಆಯ್ತಾ ಅಂತ ಹೇಳಿದಾಗ, ಅತ್ತೆ ಹಾಗೆಲ್ಲ ಏನೂ ಇಲ್ಲ, ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಬಂಗಾರಿ ಅಂತ ಹೇಳಿ ಕೂಗ್ತಾಳೆ. ಯಾಕೆ ಬಂಗಾರಿ ಬೇಜಾರಾಯ್ತಾ ಅಂತ ಹೇಳಿದಾಗ, ಅಯ್ಯೋ ಅಮ್ಮ ಬೇಜಾರಂತ ಏನೂ ಇಲ್ಲ ಅಮ್ಮ, ನನಗೆ ಸ್ವಲ್ಪ ತಲೆ ನೋವ್ತಾ ಇದೆ ಅಷ್ಟೇ ಅಂತ ಹೇಳಿದಾಗ, ಹೌದಾ ಬಾ ಸ್ಟ್ರಾಂಗ್ ಒಂದು ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದಿದ್ದ ತಕ್ಷಣವೇ, ಅಮ್ಮ ನೀನೇನು ಬೇಜಾರು ಮಾಡ್ಕೊಂಡಿಲ್ಲ ಅಂತಂದರೆ ನಾನು ನಿನಗೆ ಒಂದು ಮಾತು ಕೇಳಲ್ಲ, ಏನು ಕೇಳು ಬಂಗಾರಿ, ನಾನು ಪಾಪ ನೋಡ್ಬೇಕಮ್ಮ. ಅಯ್ಯೋ ನಿನ್ಗೊಂದ್ಸಲ ಹೇಳೋದು ಅರ್ಥ ಆಗೋದಿಲ್ವಾ, ಅದೆಲ್ಲ ಮಾಡಬೇಡ ಅಂತ ಹೇಳಿದರೆ ಅಂತ ಹೇಳಿ ಅವ್ರು ಅಜ್ಜಿ ಬೈತಾ ಇದ್ರೆ, ಅಕ್ಕ ನೀನು ತಪ್ಪು ಮಾಡ್ತಾ ಇದೆಯಾ ಅನ್ಸುತ್ತೆ. ತಪ್ಪ ಹೇಗೋ ಪಾಪ ಕಣೋ, ಎಮೋಷ್ನಲಿ ತುಂಬ ಡೌನ್ ಆಗಿರ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕಲ್ವಾ ಅಂತ ಹೇಳಿದಾಗ, ಅದೆಲ್ಲ ಏನೂ ಬೇಕಾಗಿಲ್ಲ, ಅವ್ನು ನಮಗೆ ಮಾಡಿರೋ ಮೋಸನ ನೆನಪಿಸ್ಕೊಂಡು ನಿನಗೆಲ್ಲ ಸರಿ ಹೋಗುತ್ತೆ. ಅಕ್ಕ ಹೌದಕ್ಕ ತಪ್ಪು ಮಾಡ್ತಾ ಇದೆಯಾ ಅನ್ಸುತ್ತೆ ಅಂತ ಹೇಳಿದಾಗ, ಇಲ್ಲ ಅವಳು ತಪ್ಪು ಮಾಡ್ತಾ ಇಲ್ಲ, ಅವಳು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ ಹೇಳಿ ಆದಿ ಬರ್ತಾನೆ. ಫ್ರೆಂಡು ನೀನು ಇದೇ ಮಾತು ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ಅವಳಿಗೆ ಅವ್ರ ಪಪ್ಪನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಕೇಳ್ತಾಳೆ. ಆಗ ತನ್ವಿ ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಭಾಗ್ಯ, ಬೇಡ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ. ಇಷ್ಟೊತ್ತವರೆಗೂ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ರಿ, ಇವಾಗ ಅಂತ ಹೇಳಿದಾಗ, ಪರವಾಗಿಲ್ಲ ಆದಿಯವರೇ ನಾನೇ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿ ಅವಳಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾಳೆ. ಆಟೋದಲ್ಲಿ ಬಂದು ಇಳಿತಾ ಇರ್ತಾರೆ.
ಈ ಕಡೆ ಶ್ರೇಷ್ಠ ಕೂಡ ಸ್ಟೇಷನ್ ಹತ್ರನೇ ಬಂದಿರ್ತಾಳೆ. ಲಾಯರ್ ಹತ್ರ ಬಂದೆಲ್ಲ ವಿಚಾರ ಹೇಳ್ದಾಗ ನಮ್ಮ ಹಸ್ಬೆಂಡ್ನ ಹೇಗಾದರೂ ರಿಲೀಸ್ ಮಾಡಿಸಿ ಸರ್ ಅಂತ ಹೇಳಿ ಕೇಳ್ತಾಳೆ. ಮೇಡಮ್, ಅದು ದೊಡ್ಡ ವ್ಯಕ್ತಿಗಳ ಮೇಲೆ ಹಾಕಿರುವಂಥ ಫೋರ್ಜರಿ ಕೇಸು, ಅವ್ರು ಹಾಕಿದ್ದಾರೆ ಅಂತ ಅಂದಮೇಲೆ ಅದನ್ನೆಲ್ಲ ಕೋರ್ಟಲ್ಲಿ ತುಂಬ ಸ್ಟ್ರಾಂಗ್ ಆಗಿ ತಗೋತಾರೆ ಮೇಡಮ್ ಅಂತ ಹೇಳಿ ಹೇಳ್ತಾರೆ. ಸರ್, ಹಾಗಿದ್ರೆ ನಮಗೇನಕ್ಕೂ ನ್ಯಾಯ ಸಿಗದೇ ಇಲ್ವಾ ಅಂತ ಹೇಳಿದಾಗ, ನೋಡಿ ನಾನು ಇವಾಗ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರ ಕಂಪ್ನಿನಲ್ಲಿ ನಡೀತಾ ಇರುವಂಥ ಒಂದು ಪ್ರಾಜೆಕ್ಟಿಗೆ ಐಡಿಯಾ ನನ್ನ ಹಸ್ಬೆಂಡೇ ಕೊಟ್ಟಿರೋದು. ಆದರೆ ನನ್ನ ಹಸ್ಬೆಂಡ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ಅದರಲ್ಲಿ 45% ಶೇರ್ ನಮಗೆ ಬರಬೇಕು ಅಂತ ಹೇಳಿ ನಾನು ಕೂಡ ಇದಾಕಿದ್ದೀನಿ ಕೇಸು ಅಂತ ಹೇಳಿದಾಗ, ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರಿ, ಆದರೆ ಇದನ್ನೆಲ್ಲ ನಾನು ನೋಡ್ಕೋತೀನಿ, ಇದ್ರ ಮೇಲೆ ಒಂದು ಸೈನ್ ಹಾಕಿಸ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅವಳು ಸ್ಟೇಷನ್ ಹತ್ರ ಒಳಗಡೆ ಬರ್ತಾ ಇರ್ತಾಳೆ. ಈ ಕಡೆ ತನ್ವಿ ಮತ್ತೆ ಭಾಗ್ಯ ಇಬ್ಬರು ಬಂದು ಸ್ಟೇಷನಿಂದ ಕೆಳಗಡೆ ಹೇಳಿದ ತಕ್ಷಣನೇ ಕಾಮತ್ ಅವರು ಫೋನ್ ಮಾಡ್ತಾರೆ. ಬೃಹತ್ ಫೋನ್ ಮಾಡ್ತಾ ಇದ್ದಾರೆ, ತಗೋ ತೆಗಿ ತನ್ವಿ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ರಿಸೀವ್ ಮಾಡಿದಾಗ, ಹಲೋ ಬಗ್ಗೆ ಎಲ್ಲಿದೆಯಮ್ಮ? ಹೊರಗಡೆ ಇದ್ದೆ ಬಾವ, ಯಾಕೆ ಹೇಳಿ ಅಂತ ಹೇಳಿದಾಗ, ಹೌದಾ ಇವಾಗೇನು ಹೊರಗಡೆ ಕೆಲಸ ಹೋಗಿರೋದು, ನೀವು ಆ ತಾಂಡವ್ ನೋಡೋದಕ್ಕೆ ಹೋಗಿಲ್ಲ ತಾನೇ? ನೀವಲ್ಲ, ಯಾರು ಅವನ್ನ ನೋಡಬಾರ್ದು, ಅವ್ನ ತಪ್ಪಿಗೆ ಪ್ರಾಯಶ್ಚಿತ್ತಿ ಅನುಭವಿಸ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದು ನಾನು ಫೋನ್ ಮಾಡಿರೋ ವಿಚಾರ, ಅದಕ್ಕೆ ಪ್ರೀತಿ ವಿಚಾರದ ಬಗ್ಗೆ ಏನಾದರೂ ಹೇಳಿದ್ನಮ್ಮ? ಅವ್ನ ಪ್ರೀತಿ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಹೇಳಿದಾಗ, ಅಮ್ಮವ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾಳೆ. ಅಮ್ಮ ಯಾಕೆ ಸಡನ್ನಾಗಿ ಫೋನ್ ಕಟ್ ಮಾಡಿದ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ತನ್ವಿ, ನಡಿ ಒಳಗಡೆ ಹೋಗೋಣ ಅಂತ ಹೇಳಿ ಹೇಳ್ತಾರೆ. ನಿಂತ್ಕೊಳ್ಳಮ್ಮ, ಯಾರಮ್ಮ ನೀನು ಅಂತ ಹೇಳ್ತಾರೆ. ಅದು ನಾನು ನಮ್ಮ ಪಪ್ಪ ನೋಡಬೇಕು, ತಾಂಡವ್ ಅಂತ ಇದ್ದಾರಲ್ಲ ಸರ್, ಅವರು ನೋಡೋದಕ್ಕೆ ಬಂದಿದ್ದಾಳೆ ಅಂತ ಹೇಳಿದಾಗ, ಓ ಹೌದಾ, ನೀನೇನ ಅವ್ರ ಮಗಳು, ನೀನು ಯಾರಮ್ಮ ಅಂತ ಹೇಳಿದಾಗ, ಅದು ಸರ್ ನಾನು ಅಂತ ಹೇಳಿದಾಗ, ನಿಮ್ಮ ಅತ್ತೆ ಹೇಳ್ತಾ ಇದ್ರಲ್ಲ ಅವನು ಇವನೇನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಅಂತ ಹೇಳಿ, ನೋಡಮ್ಮ ಅಲ್ಲಿರೋರು ಎಲ್ಲರೂ ಕೂಡ ಕೆಟ್ಟೋರೆ ಅಮ್ಮ, ಯಾರು ಸಾಚಗಳಲ್ಲ, ನೀ ಚಿಕ್ಕೋಳಿನ್ನ ಅಲ್ಲಿಗೆ ಹೋಗೋದು ಬೇಡ, ಯಾರೋ ಒಬ್ರು ಜೊತೆಗಿದ್ರೆ ಮಾತ್ರ ಹೋಗು ಅಂತ ಹೇಳ್ತಾರೆ. ನೋಡಮ್ಮ ನೀನೇ ಕರ್ಕೊಂಡು ಹೋಗಿ ಭಾಗ್ಯ ಅಂತ ಹೇಳಿದಾಗ, ಅಯ್ಯೋ ಸರ್ ನಾನಾ ಇಲ್ಲ ಅಂತ ಹೇಳಿ ವಾದ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ. ಹೌದು ಸರ್, ಅವ್ರು ಹೋಗಲ್ಲ ಅಂದವ್ರಿಗೆ ನೀವ್ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ, ನಾನೇ ಹೋಗ್ತೀನಿ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಓ ನೀನು ಹೋಗ್ತೀನಮ್ಮ, ಹೋಗಮ್ಮ ಕರ್ಕೊಂಡು ಅಂತ ಹೇಳಿದಾಗ, ತನ್ವಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಸರಿ ಆಯಿತು ಅಂತ ಹೇಳಿ ತನ್ವಿನ ಹೋಗು ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾಳೆ. ಆಯಿತು ಅಂತ ಹೇಳಿ ಅವಳು ಕೂಡ ಬರ್ತಾಳೆ. ಅದನ್ನೆಲ್ಲ ಜೈಲ್ ಒಳಗಡೆ ತಾಂಡವ್ ಜೊತೆ ಇದ್ದು ನೋಡ್ಬಿಟ್ಟು, ಏನಯ್ಯ ನನ್ಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೆ, ನಿನ್ಗೋಸ್ಕರ ಇಬ್ರು ಹೆಂಗಸರು ಜಗಳ ಆಡ್ತಾ ಇದ್ದಾರೆ, ಏನು ಇಬ್ರು ಹೆಂಗಸರು ನನಗೋಸ್ಕರ ಜಗಳ ಆಡ್ತಾ ಇದ್ದಾರಾ, ಯಾರು ಅಂತ ಹೇಳಿದಾಗ, ನೀನೇ ಹೋಗಿ ನೋಡು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಹೊರಗಡೆ ಬಂದು ನೋಡಿದ ತಕ್ಷಣನೇ ಅಲ್ಲಿ ತನ್ವಿ ಬಂದು ನಿಂತ್ಕೊಂಡಿರ್ತಾಳೆ. ಅದನ್ನ ನೋಡಿ ಅವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ತನ್ವಿ ಅಂತ ಹೇಳಿದಾಗ, ಪಪ್ಪ ಹೇಗಿದ್ದೀರಾ ಪಪ್ಪ? ನಾನು ಚೆನ್ನಾಗಿದ್ದೀನಿ ತನ್ವಿ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಪಪ್ಪ ನೀವು ಮಾಡಿದ್ದು ತಪ್ಪಲ್ವ ಪಪ್ಪ, ಯಾಕೆ ಹೇಗೆ ಮಾಡಿದ್ರಿ, ಇನ್ನೊಂದ್ಸಲ ಹೀಗೆಲ್ಲ ಮಾಡಬೇಡಿ ಪಪ್ಪ ಅಂತ ಹೇಳಿದಾಗ, ತನ್ವಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ತನ್ವಿ ಅಂತ ಹೇಳ್ತಾಳೆ. ಅದಾದಮೇಲೆ, ತಾಂಡವ್ ನೀನೇನು ಯೋಚನೆ ಮಾಡಬೇಡ, ತಗೋ ಇದಕ್ಕೊಂದು ಸೈನ್ ಮಾಡು ಅಂತ ಹೇಳಿದಾಗ, ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ, ನನಗಂತೂ ಇಲ್ಲಿ ಉಸಿರು ಕಟ್ತಂಗೆ ಆಗ್ತಾ ಇತ್ತು, ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಇವಾಗ ಆದಷ್ಟು ಬೇಗ ಹೋಗ್ಬೋದು ಅಂತ ಹೇಳಿ ಏನು ನೋಡ್ದೇನೆ ಸುಮ್ಮನೆ ಸೈನ್ ಮಾಡಿಬಿಡ್ತಾನೆ. ಆಗ ಅದನ್ನು ನೋಡ್ಬಿಟ್ಟು, ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ತಾಂಡವ್, ಇದನ್ನು ನೀನು ಬೇಲ್ ಪೇಪರ್ ಅಂತ ಸೈನ್ ಮಾಡ್ಕೊಂಡಿದ್ಯಾ, ಆದರೆ ಇದು ಬೇಲ್ ಪೇಪರ್ ಅಲ್ಲ, ಮುಂದೆ ನೋಡು ನೆಕ್ಸ್ಟ್ ಮೂವ್ ಹೇಗಿರುತ್ತೆ ಅಂತ ಹೇಳಿ ಅಲ್ಲಿಂದ ಖುಷಿ ಪಡ್ಕೊಂಡು ಹೋಗ್ತಾ ಇರ್ತಾಳೆ. ಇವನು ಸುಮ್ಮನೆ ಹಾಗೆ ಅವಳ ಜೊತೆ ಮಾತಾಡ್ತಾ ಇರ್ತಾನೆ. ಗುಂಡಣ್ಣ ಕೂಡ ಆದಿ ಡೆಲಿವರಿಗೆ ಹೋಗ್ತಾ ಇರ್ತಾನೆ. ಅದೇ ಟೈಮಲ್ಲಿ, ಅಂಕಲ್ ನಾನು ಬರ್ತೀನಿ, ಮನೆ ಹತ್ರ ಒಬ್ಬನೇ ಇರ್ತೀನಲ್ವ, ನನಗೂ ಬೇಜಾರಾಗುತ್ತೆ, ಬೇಡ ಕಣೋ ಅಂತ ಹೇಳಿದಾಗ, ಇಲ್ಲಿ ಕರ್ಕೊಂಡು ಹೋಗೋ ಫ್ರೆಂಡು, ಅವ್ನು ಒಂದ್ಸಲ ಆಟ ಮಾಡಿದ್ಮೇಲೆ ಬಿಡೋದಿಲ್ಲ ಅಂತ ಹೇಳಿದಾಗ, ಬೇರೆ ಬಟ್ಟೆ ಹಾಕೊಂಡು ಬಾರೋ ಅಂತ ಹೇಳ್ತಾನೆ. ಅಯ್ಯೋ ಅಜ್ಜಿ ಇದೇ ಬಟ್ಟೆ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ, ಇನ್ನೊಂದು ಹಾಕೊಂಡು ಬಾ ಹೋಗಪ್ಪ ಅಂತ ಹೇಳ್ತಾನೆ. ಆಗ ಅವ್ನು ಹೋಗಿದ ತಕ್ಷಣನೇ, ಫ್ರೆಂಡು ನೋಡು, ಅವನು ನಿನ್ನ ಜೊತೆ ಬರ್ತಾ ಇದ್ದಾನಲ್ವಾ, ಅವನಿಗೆ ಇದೇ ಟೈಮು ನೀನು ಒಳ್ಳೆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ, ನೀನು ನಿಮ್ಮ ಮದುವೆ ಬಗ್ಗೆ ಮಾತಾಡು, ಮಕ್ಕಳು ಒಪ್ಪಿಗೆ ತುಂಬ ಮುಖ್ಯ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಮುಂದಿನ ಸಂಚಿಕೆ ವಿಡಿಯೋದಲ್ಲಿ ತನ್ಮಯ್, ನಾನು ನಿನಗೆ ಒಂದು ವಿಚಾರದ ಬಗ್ಗೆ ಹೇಳ್ತೀನಿ, ನನ್ನ ಬಗ್ಗೆ ನಿಂಗೆ ಏನು ಅನಿಸುತ್ತೆ, ನನಗೆ ನೀವಂದರೆ ತುಂಬ ಖುಷಿಯಾಗುತ್ತೆ ಅಂಕಲ್, ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ನಾನು ಈ ವಿಚಾರದ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ, ನಿಮ್ಮ ಒಪ್ಪಿಗೆನೂ ಕೂಡ ಬೇಕು, ಇದ್ರ ಬಗ್ಗೆ ನಿಂಗೆ ಏನು ಅನಿಸುತ್ತೆ ಹೇಳು ಅಂತ ಹೇಳಿ ಹೇಳ್ತಾನೆ. ಆಗ ಏನು ಹೇಳಿ ಅಂಕಲ್ ಅಂತ ಹೇಳಿದಾಗ, ನಾನು ಭಾಗ್ಯವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ, ಅದಕ್ಕೆ ನಾನು ಮದುವೆ ಆಗಿ ನಿಮಗೆ ಮತ್ತು ನಿಮ್ಮ ಅಕ್ಕಂಗೆ ಇಬ್ಬರಿಗೂ ತಂದೆ ಸ್ಥಾನದಲ್ಲಿ ನಿಂತ್ಕೋಬೇಕು ಅನ್ಕೋತಾ ಇದ್ದೀನಿ, ಇದಕ್ಕೆ ನೀನು ಒಪ್ಪಿಗೆ ಇದೆಯಾ ಅಂತ ಹೇಳಿ ಕೇಳ್ತಾನೆ. ಅವ್ನು ಫುಲ್ಲು ಕೋಪ ಮಾಡ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಆದಿಗೆ ಭಯ ಆಗ್ತಾ ಇರುತ್ತೆ, ಇವನು ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂತ ಹೇಳಿ ಭಯ ಪಟ್ಕೊಂಡು ನೋಡ್ತಾ ಇರ್ತಾನೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.